ಬೆಂಗಳೂರು ನಗರದಲ್ಲಿ ಗ್ಯಾಂಗ್ಸ್ಟರ್ಸ್ಗಳು ಸಂಬಂಧಪಟ್ಟಂಥ ಒಂದು ಗ್ಯಾಂಗ್ಗಳು ಮಾಡ್ಕೊಳ್ಳುವಂಥ ಒಂದು ಪ್ರತೀತಿ ಪ್ರಾರಂಭ ಆಗ್ತದೆ. ಯಾಕೆ ಪ್ರಾರಂಭ ಆಗ್ತದೆ ಅಂತಂದರೆ ಆವಾಗ 90ರಿಂದ ಭೂಮಿಯ ಬೆಲೆ ಗರಿಗೆದ್ರು ಪ್ರಾರಂಭ ಆಗ್ತದೆ ಬೆಂಗಳೂರಿನಲ್ಲಿ. ಅದಕ್ಕೆ ಮೊದಲೇ ಬೆಂಗಳೂರಿನಲ್ಲಿ ನೀವು ಏನೋ ಭೂಮಿಗೆ ಯಾರು ಏನೋ ಅದಕ್ಕೆ ಕಿಮ್ಮತ್ತು ಕೊಡ್ತಾ ಇರಲಿಲ್ಲ. ಏನೋ ಒಂದು ಸೈಟ್ ಬೇಕು ಅಂದರೆ ಅಲ್ಲೆಲ್ಲ ಜಯನಗರ ನೋಡ್ತಿದ್ರು, ಜೆ ಪಿ ನಗರ ನೋಡೋರು, ಬಸವನಗುಡಿ ನೋಡೋರು, ಮಲ್ಲೇಶ್ವರ, ಚಾಪ್ಟರ್ ಕ್ಲೋಸ್. ಅದಕ್ಕೆ ಮುಂದೆ ಎಲ್ಲಾದರೂ ಬಂದು ನೋಡಿದ್ರೆ ಈ ಕಡೆ ಸೈಡ್ ಸರ್ವೆ ತಪ್ಪು, ಆ ಕಡೆ ಹೋದ್ರೆ ನೀಲಗಿರಿ ತಪ್ಪು, ಆ ಕಡೆ ಹೋದ್ರೆ ಕಲ್ಲಂಗಡಿ, ಇಲ್ಲೆಲ್ಲ ಹೂವು ಬೆಳೀತಿದ್ರು. ಅದು ಬಿಟ್ಟರೆ ಯಾರು ಎಲ್ಲೂ ಮನೆಗಳೇ ಇರ್ತಿರ್ಲಿಲ್ಲ, ಏನು ಬೇಕಾಗೂ ಇರಲಿಲ್ಲ. ಹಾಗೆ 2000ವರೆಗೂ ಒಂದು ಫೇಸಲ್ಲಿದ್ದಂಥ ಬೆಂಗಳೂರು 2000ರಿಂದ 2020ವರೆಗೂ ಏನು ಹಿಂದೆ ಬೆಳೆದಿತ್ತು ಬೆಂಗಳೂರು ಅಷ್ಟು 20 ವರ್ಷಕ್ಕೆ ಬೆಳೆದ್ಬಿಡುತ್ತೆ. ಆ ಸಮಯದಲ್ಲಿ ಇಲ್ಲಿ ರೌಡಿಸಮ್ಗಳು ಬೆಳೀಕ್ ಶುರುವಾಯಿತು. ಆಗಲೇ ಮಾರಾಟ ಮಾಡಿದಂಥ ಭೂಮಿಗಳನ್ನ ಉಳಿಸ್ಕೋಬೇಕಾಗಲ್ಲ. ಕೆಲವು ಜನ 500ಕ್ಕೆ ಮಾರ್ಬಿಟ್ಟಿರ್ತಾರೆ, ಅದು 5 ಲಕ್ಷ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತಾನೆ, ಈ ಡೋಂಟ್ ವಾಂಟ್ ಟು ಗಿವ್ ಬ್ಯಾಕ್, ಅದನ್ನು ವಾಪಸ್ ಏನಾದರೂ ಮಾಡಿ ತಗೋಬೇಕು, 500 ಕೊಟ್ಬಿಟ್ಟಿದ್ದೀರೇನೋ, ಅದು 5 ಲಕ್ಷ ಆಗ್ಬಿಟ್ಟಿದೆ ಅಂತ ಅಂದಾಗ ಮನುಷ್ಯನಿಗೆ ಸಾಮಾನ್ಯವಾಗಿ ಬಂದೇ ಬರುತ್ತೆ, ಅದನ್ನು ವಾಪಸ್ ನಾನು ತಗೋಬೇಕು, 500 ರೂಪಾಯಿ ಕೊಟ್ಬಿಟ್ಟಿದ್ದೀನಲ್ಲ ನಾನು, 5 ವರ್ಷಕ್ಕೆ 5 ಲಕ್ಷ ಆಗ್ಬಿಟ್ಟಿದೆಯಲ್ಲ. ಆವಾಗ ಎಲ್ಲ ಥರವಾದಂಥ ವಾಮ ಮಾರ್ಗಗಳನ್ನ ಹುಡುಕೊಳ್ಳೋದಕ್ಕೆ ಈ ಗ್ಯಾಂಗ್ಸ್ಟರ್ಸ್ಗಳು ಬೇಕಾಗಿತ್ತು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.